ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಭೆ ಪೂರ್ವ ನಿಯೋಜಿತವ. ಗಂಗಾವತಿ ಶಾಸಕರ ಮನೆ ಮುಂದಿನ ಅಟ್ಟಹಾಸಕ್ಕೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು, ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ರು ಕಿಡಿಗೇಡಿಗಳು. ಆ ದೃಶ್ಯಗಳನ್ನು ನೋಡ್ತಾ ಇದ್ರಿ. ರೆಡ್ಡಿ ಮನೆ ಮುಂದೆ ಸಾಗಿದಂತ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ತುಂಬಿದ್ದು. ನುಗ್ಗಿಸಾಕ್ತಾ ಇದ್ದ ಆಟೋನ ಬಳ್ಳಾರಿ ಪೊಲೀಸರು ತಡೆದ್ರು. ಆಟೋದಿಂದ ಪೆಟ್ರೋಲ್ ತುಂಬಿದ್ದ ಬಾಟಲ್ಗಳು ನೆಲಕ್ಕೆ ಬಿದ್ವು. ಈ ವಿಡಿಯೋನೇ ಹೇಳ್ತಿದೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ. ಅದಕ್ಕೆ ಸಾಕ್ಷಿ ಎನ್ನುವಂತಿದೆ ಇವೆಲ್ಲ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಪೆಟ್ರೋಲ್ ತುಂಬಿದ ಬಾಟಲ್ಗಳು. ಅಲ್ಲಿಗೆ ಇವನ್ನೆಲ್ಲ ಎಷ್ಟು ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರು ಇವರಂತ. ಈ ಬಗ್ಗೆ ರಾಮುಲು ಅವರು ಕೂಡ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ. ಪೆಟ್ರೋಲ್ ಬಾಂಬ್ ಅನ್ನ ತಗೊಂಡ್ಬಂದಿದ್ರು ಅಂತ ಹೇಳಿ. ಒಂದ್ಸರಿ ಬನ್ನಿ ನೋಡೋಣ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ. ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲ್ ಅಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದ್ ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನ್ ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ. ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ ಬಳ್ಳಾರಿ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಹಾರ್ತಿದ್ದು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂತ ಕೆಲಸ ಆಗಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಭೆ ಪೂರ್ವ ನಿಯೋಜಿತವ. ಗಂಗಾವತಿ ಶಾಸಕರ ಮನೆ ಮುಂದಿನ ಅಟ್ಟಹಾಸಕ್ಕೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು, ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ರು ಕಿಡಿಗೇಡಿಗಳು. ಆ ದೃಶ್ಯಗಳನ್ನು ನೋಡ್ತಾ ಇದ್ರಿ. ರೆಡ್ಡಿ ಮನೆ ಮುಂದೆ ಸಾಗಿದಂತ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ತುಂಬಿದ್ದು. ನುಗ್ಗಿಸಾಕ್ತಾ ಇದ್ದ ಆಟೋನ ಬಳ್ಳಾರಿ ಪೊಲೀಸರು ತಡೆದ್ರು. ಆಟೋದಿಂದ ಪೆಟ್ರೋಲ್ ತುಂಬಿದ್ದ ಬಾಟಲ್ಗಳು ನೆಲಕ್ಕೆ ಬಿದ್ವು. ಈ ವಿಡಿಯೋನೇ ಹೇಳ್ತಿದೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ. ಅದಕ್ಕೆ ಸಾಕ್ಷಿ ಎನ್ನುವಂತಿದೆ ಇವೆಲ್ಲ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಪೆಟ್ರೋಲ್ ತುಂಬಿದ ಬಾಟಲ್ಗಳು. ಅಲ್ಲಿಗೆ ಇವನ್ನೆಲ್ಲ ಎಷ್ಟು ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರು ಇವರಂತ. ಈ ಬಗ್ಗೆ ರಾಮುಲು ಅವರು ಕೂಡ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ. ಪೆಟ್ರೋಲ್ ಬಾಂಬ್ ಅನ್ನ ತಗೊಂಡ್ಬಂದಿದ್ರು ಅಂತ ಹೇಳಿ. ಒಂದ್ಸರಿ ಬನ್ನಿ ನೋಡೋಣ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ. ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲ್ ಅಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದ್ ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನ್ ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ. ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ ಬಳ್ಳಾರಿ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಹಾರ್ತಿದ್ದು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಭೆ ಪೂರ್ವ ನಿಯೋಜಿತವ.
ಗಂಗಾವತಿ ಶಾಸಕರ ಮನೆ ಮುಂದಿನ ಅಟ್ಟಹಾಸಕ್ಕೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು, ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ರು ಕಿಡಿಗೇಡಿಗಳು. ಆ ದೃಶ್ಯಗಳನ್ನು ನೋಡ್ತಾ ಇದ್ರಿ. ರೆಡ್ಡಿ ಮನೆ ಮುಂದೆ ಸಾಗಿದಂತ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ತುಂಬಿದ್ದು, ನುಗ್ಗಿಸಾಕ್ತಾ ಇದ್ದ ಆಟೋನ ಬಳ್ಳಾರಿ ಪೊಲೀಸರು ತಡೆದ್ರು. ಆಟೋದಿಂದ ಪೆಟ್ರೋಲ್ ತುಂಬಿದ್ದ ಬಾಟಲ್ಗಳು ನೆಲಕ್ಕೆ ಬಿದ್ವು. ಈ ವಿಡಿಯೋನೇ ಹೇಳ್ತಿದೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ. ಅದಕ್ಕೆ ಸಾಕ್ಷಿ ಅನ್ನುವಂತಿದೆ ಇವೆಲ್ಲ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಪೆಟ್ರೋಲ್ ತುಂಬಿದ ಬಾಟಲ್ಗಳು. ಅಲ್ಲಿಗೆ ಇವನ್ನೆಲ್ಲ ಎಷ್ಟು ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರು ಇವರಂತ. ಈ ಬಗ್ಗೆ ರಾಮುಲು ಅವರು ಕೂಡ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ, ಪೆಟ್ರೋಲ್ ಬಾಂಬ್ ಅನ್ನ ತಗೊಂಡ್ಬಂದಿದ್ರು ಅಂತ ಹೇಳಿ. ಒಂದ್ಸರಿ ಬನ್ನಿ ನೋಡೋಣ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದ್ ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ. ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗುವಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನೇನು ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಹಾರ್ತಿತ್ತು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ, ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಭೆ ಪೂರ್ವ ನಿಯೋಜಿತವ. ಗಂಗಾವತಿ ಶಾಸಕರ ಮನೆ ಮುಂದಿನ ಅಟ್ಟಹಾಸಕ್ಕೆ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು, ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ರು ಕಿಡಿಗೇಡಿಗಳು. ಆ ದೃಶ್ಯಗಳನ್ನು ನೋಡ್ತಾ ಇದ್ರಿ. ರೆಡ್ಡಿ ಮನೆ ಮುಂದೆ ಸಾಗಿದಂತ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ತುಂಬಿದ್ದು, ನುಗ್ಗಿಸಾಕ್ತಾ ಇದ್ದ ಆಟೋನ ಬಳ್ಳಾರಿ ಪೊಲೀಸರು ತಡೆದ್ರು. ಆಟೋದಿಂದ ಪೆಟ್ರೋಲ್ ತುಂಬಿದ್ದ ಬಾಟಲ್ಗಳು ನೆಲಕ್ಕೆ ಬಿದ್ವು. ಈ ವಿಡಿಯೋನೇ ಹೇಳ್ತಿದೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ. ಅದಕ್ಕೆ ಸಾಕ್ಷಿ ಅನ್ನುವಂತಿದೆ ಇವೆಲ್ಲ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಪೆಟ್ರೋಲ್ ತುಂಬಿದ ಬಾಟಲ್ಗಳು. ಅಲ್ಲಿಗೆ ಇವನ್ನೆಲ್ಲ ಎಷ್ಟು ದಿನಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರು ಇವರಂತ. ಈ ಬಗ್ಗೆ ರಾಮುಲು ಅವರು ಕೂಡ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರೆ.